ನಮ್ಮ ಮೈದಾಗಿಂದು ನಿಶಕ್ತಿ ಹೋಗಿಸ್ಬೇಕಂದ್ರೆ ಮೈಕೈ ನಡ್ಗೋದು ಕಮ್ಮಿ ಮಾಡ್ಕೋಬೇಕಂದ್ರೆ ಮಸಲ್ಸು ಸ್ಟ್ರಾಂಗ್ ಆಗ್ಬೇಕಂದ್ರೆ ಹಿಂಗೆ ಎರಡ ಎಷ್ಟೊಂದು ಸಮಸ್ಯೆಗಳು ದೂರ ಮಾಡ್ಬೋದ್ರಿ. ಏನಿಲ್ರಿ, ದಿನಕ್ಕೊಂದು ಈ ಉಂಡೆ ತಿಂದ್ರೆ ಸಾಕು ನೋಡ್ರಿ. ಈ ಉಂಡೆ ಮಾಡ್ಲಿಕ್ಕೆ ನಾ ಇಲ್ಲಿ 1 ಬಟ್ಟಲು ಅಪ್ಪುಟ್ ಪುಟಾಣಿ ತೊಗೊಂಡೇನ್ರಿ, 2 ಬಟ್ಟಲು ಮಖಾನ, ಅರ್ಧ ಬಟ್ಟಲು ಅವಲಕ್ಕಿ, 1 ಬಟ್ಟಲು ಬಾದಾಮು, 2 ಚಮಚ ಅಂಟು, ಒಂದಿಷ್ಟು ಓಟ್ಸು ಮತ್ತು ಎಳ್ಳು ಹಾಕಿ ಕಲಿಸಿ ಪುಡಿ ಮಾಡ್ಕೊಂಡು ಬರ್ತೀನಿ. ಪೂರ್ತಿ ಪುಡಿನೂ ಮಾಡೋದೇನು ಬೇಕಾಗಿಲ್ರಿ, ನಡೀತದ. ಸ್ವಲ್ಪ ಅವಳ ಚವಳ ಇದ್ರೂ ಈಗ 4 ಬಟ್ಟಲು ಈ ಪುಡಿ ಸಲಕ್ಕೆ ಏನು ಮಾಡ್ತೀನಿ ರೀ, 1 ಬಟ್ಟಲು ಕುಟ್ಟಿದ್ದು ಬೆಲ್ಲದಾಗ ಗಿರ್ದಾರಿ. ಅದೇ ರೀ 1/4 ಬಟ್ಟಲ್ಗಿಂತ ಸ್ವಲ್ಪ ಜಾಸ್ತಿ ರೀ, 2 ಚಮಚ ಜಾಸ್ತಿ ನೀರು ಹಾಕಿ 5 ರಿಂದ 6 ನಿಮಿಷ ಕುದಿಸಿ ಇಟ್ಬಿಡ್ತೀನಿ ರೀ. ಪಾಕಗಿಕ್ಕ ಏನು ಮಾಡೋದು ಬೇಕಾಗಲ್ರಿ. ಈಗ ಈ ಪುಡಿದಾಗ 2 ದೊಡ್ಡ ಚಮಚ ತುಪ್ಪ ಹಾಕ್ತೀನಿ ರೀ, ಬೇಕಾದ್ರೆ ಜಾಸ್ತಿನೂ ಹಾಕ್ಬೋದ್ರಿ. ಕೈ ಬಿಡಲ್ದಂಗೆ ಸಣ್ಣ ಹುರಿದಾಗ 7 ರಿಂದ 8 ನಿಮಿಷ ಹುರಿಬೇಕ್ರಿ. ಈಗ ಇನ್ನೊಂದು ಬುಟ್ಟಾಗ ತೆಗೆದು ಇದ್ರಾಗ ಈ ಬೆಲ್ಲದ ನೀರು ಸೋಸ್ಕೊತೀನಂತ್ರಿ. ಹಾಗೆ 4 ಇಲಾಚಿ ಕುಟ್ಟಿ ಪುಡಿ ಮಾಡಿ ಸೇರ್ಸೀನಿ ರೀ. ಈಗೇನಿಲ್ರಿ, ಚಂದ ಕಲಿಸ್ಬೇಕ್ರಿ. ಪರ್ಫೆಕ್ಟ್ ಮೆಜರ್ಮೆಂಟ್ ಅದ ರೀ, ನೀವು ಒಂದ್ಸಲ ಮಾಡಿ ನೋಡ್ರಿ. ಈಗೇನಿಲ್ರಿ, ನಮಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಹಿಂಗೆ ಗುಂಡುಕು ಉಂಡಿಗಳು ಮಾಡ್ಕೊಂಡು ರೈತರಿ ಒಂದ್ಸಲ ಮಾಡಿಟ್ಟರೆ 10 ರಿಂದ 15 ದಿವಸ ತನಕ ಆರಾಮಾಗಿ ತಿನ್ಬೋದ್ರಿ. ಹಾಗಾದ್ರೆ ನೀವು ಈ ಹೆಲ್ದಿ ಉಂಡೆ ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ.